ಯೇಸುವಿಗೆ ಸ್ತೋತ್ರ. ಇಂದು 8 ಆಗಸ್ಟ್ 2025. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16 ಮತ್ತು 17 ವಾಕ್ಯ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರೂ ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿದೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ ಎಂಬ ನಿಯಮಕ್ಕೆ ಅನುಸಾರವಾಗಿ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಶಿಲುಬೆಯ ಮೇಲೆ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಳ್ಳುವುದರ ಮೂಲಕ ಮಾನವನ ಪಾಪಗಳನ್ನು ಪರಿಪೂರ್ಣವಾಗಿ ಅಳಿಸಿ ಹಾಕಿ ಸೈತಾನನಿಗೆ ಮನುಷ್ಯರ ಮೇಲಿದ್ದ ಎಲ್ಲ ದೊರೆತನಗಳನ್ನು, ಅಧಿಕಾರಗಳನ್ನು ನಿಶ್ಶಸ್ತ್ರಗೊಳಿಸಿ ಅವುಗಳ ಮೇಲೆ ಜಯ ಸಾಧಿಸಿದನು. ಇದರ ಪರಿಣಾಮವಾಗಿ ಆಹಾರ, ಹಬ್ಬಗಳೆಂಬ ನಿಯಮದ ಅಡಿಯಿಂದ ಯೇಸು ಕ್ರಿಸ್ತನು ದೇವರ ಮಕ್ಕಳನ್ನು ವಿಮೋಚಿಸಿದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಯೆಹೋವನು ಇಸ್ರಾಯೇಲ್ಯರಿಗೆ ಆಹಾರದ ಕ್ರಮದ ಕುರಿತಾಗಿ ಕೆಲವು ಎಚ್ಚರಿಕೆಯನ್ನು ದಯಪಾಲಿಸಿದ್ದನು. ಯಾಜಕಕಾಂಡ 11ನೇ ಅಧ್ಯಾಯದಲ್ಲಿ ತಿನ್ನಬಹುದಾದ, ತಿನ್ನಬಾರದ ಮಾಂಸಾಹಾರದ ಪಟ್ಟಿಯನ್ನು ನಾವು ಕಾಣಬಹುದು. ಅದೇ ರೀತಿ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯದ 3ರಿಂದ 20 ವಾಕ್ಯಗಳಲ್ಲೂ ಸಹ ಇದನ್ನು ನಾವು ಕಾಣುತ್ತೇವೆ. ದಯವಿಟ್ಟು ಅದನ್ನು ಓದಿ ನೋಡಿ. ಮೋಶೆಯ ಮೂಲಕ ಯೆಹೋವನು ಕೊಟ್ಟಂತಹ ಧರ್ಮಶಾಸ್ತ್ರದ ಪ್ರಕಾರ ಇಸ್ರಾಯೇಲರು ಆಚರಿಸುತ್ತಿದ್ದ ಆಹಾರ ಪದ್ಧತಿಗಳಾಗಲಿ, ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬ ದಿನಗಳು ಹೊಸ ಒಡಂಬಡಿಕೆಯ ದೇವಜನರಿಗೆ ಬದ್ಧವಾಗಿಲ್ಲ. ಆದರೆ ಅಪೊಸ್ತಲರು ಅನ್ಯರಿಂದ ಕ್ರಿಸ್ತ ಯೇಸುವನ್ನು ಅಂಗೀಕರಿಸಿದ ದೇವಜನರಿಗೆ ಹೇಳಿದ್ದು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಕುತ್ತಿಗೆ ಇಸುಕಿ ಕೊಂದದ್ದನ್ನು, ರಕ್ತವನ್ನು ಭುಜಿಸಬಾರದು ಎಂದು. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 20ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದಲ್ಲಿ ಪೌಲನು ಹೇಳಿರುವಂಥದ್ದು, ಎಲ್ಲ ಪದಾರ್ಥಗಳು ಶುದ್ಧವೇ, ಆದರೆ ತಿಂದು ಮತ್ತೊಬ್ಬರಿಗೆ ವಿಘ್ನವನ್ನುಂಟು ಮಾಡುವುದು ಕೆಟ್ಟದ್ದು. ಯಾಕೆಂದರೆ ತಿನ್ನುವುದು, ಕುಡಿಯುವುದು ದೇವರ ರಾಜ್ಯವಲ್ಲ. ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಹೀಗಿರಲಾಗಿ ನಾವು ತೆಗೆದುಕೊಳ್ಳುವ ಆಹಾರದಿಂದ ನಮ್ಮ ಸಹೋದರನ ಮನಸ್ಸಿಗೆ ನೋವಾಗುವುದಾದರೆ ಅಂತಹ ಆಹಾರ ಪದ್ಧತಿಯನ್ನು ಬಿಟ್ಟು ಬಿಡುವುದು ಒಳಿತು. ರೋಮಾಪತ್ರಿಕೆ 14ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಪೌಲನು ಕೊಟ್ಟಿರುವಂತಹ ಸಂದೇಶ, ಯಾವನಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನೋ ಅವನನ್ನು ನಿನಗೆ ಇಷ್ಟವಾದ ಆಹಾರದ ನಿಮಿತ್ತ ಕೆಡಿಸಬಾರದು. ಪ್ರಿಯರೇ, ನಮ್ಮ ಅಂತಿಮ ಗುರಿ ಅನ್ನುವಂಥದ್ದು ಧರ್ಮಶಾಸ್ತ್ರದ ಆಚರಣೆಗಳಾಗಲಿ ಅಥವಾ ನಮ್ಮ ಆದ್ಯತೆಗಳಾಗಲಿ ಆಗಿರಬಾರದು. ನಮ್ಮ ಆದ್ಯತೆ ಅನ್ನುವಂಥದ್ದು ಕ್ರಿಸ್ತ ಯೇಸು ಮಾತ್ರ. ನಾವು ನಿಜ ಸ್ವರೂಪನಾದ ಕ್ರಿಸ್ತನ ಮಕ್ಕಳಾಗಿರಲಾಗಿ ನೆರಳನ್ನು ಅಥವಾ ಛಾಯೆಯನ್ನು ಹಿಂಬಾಲಿಸುವುದು ಮೂರ್ಖತನವಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.